ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿ. ಯೇಸು ಕ್ರಿಸ್ತ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಬಲಗೈನ ಮೇಲೆ ಕೆತ್ತೋಣ, ವಾಕ್ಯ ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದ್ರೂ ನೆನಪು ಮಾಡ್ತೀರಾ? ಹಲ್ಲೆಲೂಯಾ. ಕೆಟ್ಟದ್ದನ್ನು ನಿರಾಕರಣೆ ಮಾಡ್ರಿ ಎನ್ನುವಂಥ ವಿಷಯವನ್ನು ಓದುವಾರ ಯೋಬನ ವಿಷಯದಲ್ಲಿ, ಯೋಬನ ಸಂಗತಿಯ ಕುರಿತಾಗಿ ನಾವು ನೋಡಿದಂಥವರಾಗಿದ್ದೇವೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವತ್ತಿನ ದಿನ ನಾವು ಧ್ಯಾನಕ್ಕೋಸ್ಕರವಾಗಿ ತೆಗೆದುಕೊಂಡಿರ್ತಕ್ಕಂಥ ಅಂಶ, ದೇವರ ಮಾತನ್ನು ಕೇಳುವುದು ಅತಿ ಉತ್ತಮ. ಹಲ್ಲೆಲೂಯಾ. ಏನ್ರಿ? ಯಾರ ಮಾತನ್ನು ಕೇಳುವಂಥದ್ದು ಉತ್ತಮ? ಸೃಷ್ಟಿಕರ್ತನ. ನಿಮ್ಮ ಮಾತುಗಳೇ ಜಾಸ್ತಿ ಆದ, ವಾಕ್ಯ ಹೇಳೋಕ್ಕಾಗಲ್ಲ, ನಿಮ್ಮ ಮಾತುಗಳೇ ಜಾಸ್ತಿ ಆದ್ರೆ. ಹಲ್ಲೆಲೂಯಾ. ದೇವರ ಮಾತನ್ನು ಕೇಳುವುದು ಏನಾಗಿದೆ? ಉತ್ತಮವಾಗಿದೆ. ಸತ್ಯವೇದ ಹೇಳ್ತಾ ಇದೆ, ಅನೇಕ ಸಾರಿ ದೇವರು ಮಕ್ಕಳೊಟ್ಟಿಗೆ ಮಾತಾಡ್ತಾ ಇರಬೇಕಾದ್ರೆ ಅನೇಕರು ದಾರಿ ತಪ್ಪಿ ನಡೀತಾ ಇದ್ರು. ಆ ದಾರಿ ತಪ್ಪಿ ನಡೆದಂಥ ಪ್ರತಿಯೊಬ್ಬರು ಕೂಡ ತಾವು ತೋಡಿದ ಗುಂಡಿಯಲ್ಲಿ ತಾವೇ ಬಿದ್ದವರಾಗಿ ಅವರ ಜೀವಿತದ ಅಂತ್ಯಾವಸ್ಥೆ, ನಾಶನವನ್ನು ಅವರು ಅನುಭವಿಸಬೇಕಾಯಿತು. ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ದೇವರ ಮಾತನ್ನು ಕೇಳುವಂಥದ್ದು ಉತ್ತಮ. ದೇವರು ಕರ್ಮ ಮಾರ್ಗವನ್ನು ನೋಡೋದಿಲ್ಲ. ನೀನು ಮಾಡುವಂಥ ಕೆಲಸ ಕಾರ್ಯಗಳನ್ನು ದೇವರು ಇಷ್ಟಪಡೋದಿಲ್ಲ. ಅದರಿಂದ ನಿನಗೆ ಮೋಕ್ಷ ದೊರೆಯುವುದಿಲ್ಲ. ದೇವರು ಹೇಳುವಂಥದ್ದೊಂದೇ, ಆತನು ನಿನಗೆ ಯಾವ ಮಾತುಗಳನ್ನು ಹೇಳ್ತಾನೋ ಆ ಮಾತನ್ನ ಶ್ರದ್ಧೆಯಿಂದ ಕೇಳಿ ಅದರ ಪ್ರಕಾರವಾಗಿ ನೀನು ನಡೆದುಕೊಳ್ಳಬೇಕು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಆತನ ಮಾತನ್ನು ನೀವು ಕೇಳುವವರಾದರೆ ನಿಮಗೆ ಆಶೀರ್ವಾದ ಇದೆ. ಒಂದು ವೇಳೆ ಕೇಳಲಾರದೆ ಅದರ ಪ್ರಕಾರ ಕೇಳಿ ಸುಮ್ಮನೆ ಅದರ ಪ್ರಕಾರವಾಗಿ ನಡೆಯಲಾರದಿದ್ದರೆ ನಿಮ್ಮಿಂದ ಆಶೀರ್ವಾದ ಏನಾಗ್ಬಿಡುತ್ತೆ? ಬೇಗನೆ ತಪ್ಪಿ ಹೋಗ್ಬಿಡುತ್ತೆ. ಪ್ರೇರೆ, 40 ವರ್ಷಗಳು ಇಸ್ರಾಯೇಲರ ಅರಣ್ಯದಲ್ಲಿ ಅಲೆದಾಡಬೇಕಾದ್ರೆ ಕಾರಣ ಏನವರು? ದೇವರ ಮಾತನ್ನು ಕೇಳಲಿಲ್ಲ. ಬರೇ 11 ದಿವಸಗಳಲ್ಲಿ ನಡೆದು ಹೋಗಬೇಕಾದಂಥ ಪ್ರಾಂತ್ಯಕ್ಕೆ ಎಷ್ಟು ದಿವಸ ನಡೆದ್ರು ಅವರು? 40 ವರ್ಷಗಳು. ಯಾಕೆ? ದೇವರ ಮಾತಿಗೆ ವಿಧೇಯರು ಆಗಲಿಲ್ಲ. ದೇವರನ್ನ ದೂಷಿಸಿದರು, ದೇವರನ್ನ ಬೈದರು, ದೇವರನ್ನ ಪರೀಕ್ಷೆ ಮಾಡಿದರು. ದೇವರಿಗೆ ಅನೇಕವಾದ ರೀತಿಯಲ್ಲಿ ಮೋಸೆಗೆ, ದೇವರಿಗೆ ಮತ್ತೇನು ಮಾಡಿದರೆ? ನಂಬಿಕೆಯ ಮಾತುಗಳನ್ನು ಆಡಲಿಲ್ಲ, ಅಪನಂಬಿಕೆಯ ಮಾತುಗಳನ್ನು ಆಡಿದರು. ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ಇವತ್ತಿನ ದಿವಸ ನಾವು ದೇವರ ಮಾತನ್ನು ಕೇಳುವವರಾಗಿ ಜೀವಿಸಬೇಕು. ದೇವರ ಮಾತು ಕೇಳುವಂಥದ್ದು ಉತ್ತಮ. ಸಮುವೇಲ ಪ್ರವಾದಿ ಶ್ರೇಷ್ಠವಾದಂಥ ಪ್ರವಾದಿ ಎಂಬುದಾಗಿ ನಾವು ಸತ್ಯವೇದದಲ್ಲಿ ನೋಡ್ತೇವೆ. ಪ್ರಿಯರೇ, ಸಮುವೇಲನು ಯಾಕೆ ಶ್ರೇಷ್ಠನಂದರೆ ಆತನು ಹೇಳಿದಂಥ ಯಾವ ಮಾತು ಕೂಡ ನಿಷ್ಫಲವಾಗಲಿಲ್ಲ. ಯಾವ ಮಾತನ್ನು ಹೇಳ್ತಾ ಇದ್ನೋ ಖಂಡಿತವಾಗಿ ಅದೇ ಮಾತು ಏನಾಗ್ತಾ ಇತ್ತು? ಜರುಗ್ತಾ ಇತ್ತು, ನಡೀತಾ ಇತ್ತು. ಪ್ರೇಯರ್, ಯಾಕಂದ್ರೆ ದೇವರು ಆತನ ಮೂಲಕವಾಗಿ ಇದ್ದು ದೇವರು ಮಾತನಾಡಿಸ್ತಾ ಇದ್ದ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ, ಆ ಸಮುವೇಲ ಪ್ರವಾದಿ ಹೇಳ್ತಾ ಇದ್ದಾನೆ, ಯಾರಿಗೆ? ಅರಸನಾದ ಸೌಲನಿಗೆ. ಯಜ್ಞಗಳನ್ನು ಅರ್ಪಿಸುವುದಕ್ಕಿಂತ ದೇವರ ಮಾತನ್ನು ಕೇಳುವುದು ಉತ್ತಮ. ಹಲ್ಲೆಲೂಯಾ. ಏನು ಮಾತನ್ನು ಕೇಳೋದು ಉತ್ತಮ? ದೇವರ ಮಾತು. ಈತ ಅನ್ಕೊಳ್ತಾ ಇದ್ದಾನೆ, ಅಯ್ಯೋ ನಾನು ಯಜ್ಞಗಳನ್ನು ಅರ್ಪಿಸಿಬಿಟ್ರೆ ದೇವರು ನನಗೆ ಒಲಿದು ಬಿಡ್ತಾನೆ. ಹಲ್ಲೆಲೂಯಾ. ನಾನು ಇಂಥ ಕಾರ್ಯಗಳನ್ನು ಅನೇಕರಿಗೆ ಊಟ ಹಾಕಿಬಿಟ್ರೆ ದೇವರು ನನಗೆ ಮೆಚ್ಚಿಬಿಡ್ತಾನೆ. ಹಲ್ಲೆಲೂಯಾ. ಕರ್ಮ ಮಾರ್ಗಗಳಿಂದ ಯಾರು ಕೂಡ ಮೋಕ್ಷ ರಕ್ಷಣೆ ಹೊಂದಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅದ್ರ ಸಲುವಾಗಿ ಇವತ್ತಿನ ದಿನ ಲೋಕಸ್ಥರು ಏನು ಮಾಡ್ತಾರೆ? ಕರ್ಮ ಮಾರ್ಗಗಳನ್ನು ಅವ್ರು ಏನು ಮಾಡ್ತಾರೆ? ಆರಿಸಿಕೊಳ್ತಾರೆ, ದೇವ್ರನ್ನ ಮೆಚ್ಚಿಸ್ಬೇಕಂತೇಳಿ. ದೇವ್ರ ವಾಕ್ಯ ಹೇಳ್ತದೆ, ನೀನು ಮಾಡುವಂಥ ಎಲ್ಲ ಒಳ್ಳೆ ಕಾರ್ಯಗಳು ಅಡಿಗೆ ಮನೆ ಮಸಿಬಟ್ಟಿಗೆ ಸಮಾನ. ಹಲ್ಲೆಲೂಯಾ. ನೀನು ಅನೇಕರಿಗೆ ಅನ್ನ ಹಾಕಿರ್ಬೋದು, ಇಲ್ಲಿಂದ ಅಲ್ಲಿಗೆ ನಡ್ಕೊಂತ ಹೋಗಿರ್ಬೋದು, ಆ ಸೀರೆ ಹಾಕಿ ಉದ್ದಕ್ಕೆ ಬೀಳ್ತಾರಲ್ಲ, ಏನಂತಾರೆ ದೀರ್ಘ ನಮಸ್ಕಾರ ಮಾಡೋದು ಆಗಿರ್ಬೋದು. ಹಲ್ಲೆಲೂಯಾ. ಅವೆಲ್ಲ ಏನಂತ ಹೇಳ್ತಾ ಇದ್ದಾನೆ ದೇವರು? ಅಡಿಗೆ ಮನೆ ಇರುತ್ತಲ್ಲ, ಮಸಿಬಟ್ಟೆ ಒರೆಸ್ಕೊತೀವಿ, ಅದರಲ್ಲಿ ಏನು ಮಾಡ್ತೀವಿ? ಅದನ್ನು ಅಡಿಗೆ ಮನೆಯಲ್ಲೇ ಇಟ್ಟಿರ್ತೀವಿ. ಅದಕ್ಕೆ ಅದು ಸಮಾನ. ಅದಕ್ಕೆ ನಾನು ಒಲಿಯೋದಿಲ್ಲ. ನಾನು ಒಲಿಯೋದು ಯಾವುದಕ್ಕೆ? ನನ್ನ ಮಾತನ್ನು ನೀವು ಕೇಳುವವರಾಗಿರಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಾಕ್ಯ ಓದಿಕೊಳ್ಳೋಣ. ಪಾರ್ಟ್ ಬಿ ಓದ್ರಿ. 11ನೇ ಅಧ್ಯಾಯ 28ನೇ ವಾಕ್ಯ ಓದ್ತೀನಿ ಕೇಳ್ರಿ. 11ನೇ ಅಧ್ಯಾಯ 28ನೇ ವಾಕ್ಯ. ಹಾಗನ್ನ ಬೇಡ, ಆತನು ಹಾಗನ್ನ ಬೇಡ,
ದೇವರ ವಾಕ್ಯವನ್ನ ಕೇಳಿ ಅದಕ್ಕೆ ಸರಿಯಾಗಿ ನಡಕೊಳ್ಳುವವರೇ ಧನ್ಯರು ಅಂದನು. ಅಲ್ಲಿ ಜನ ಸಮೂಹದವರು ಏನಂತೇಳಿ ಮಾತಾಡ್ತಾ ಇದ್ದಾರೆ ಅಂದ್ರೆ, ಏನಂತೇಳಿ ಮಾತಾಡ್ತಾ ಇದ್ದಾರೆ? ಏಸಪ್ಪ, ಆತನ ಮಾತುಗಳು ಎಷ್ಟು ಶ್ರೇಷ್ಠವಾಗಿದ್ದಾವೆ, ಆತನು ಮಾಡುವಂಥ ಅದ್ಭುತ ಕಾರ್ಯಗಳು ಯಾರು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಮಹತ್ ಕಾರ್ಯಗಳನ್ನು ಆತನು ಮಾಡ್ತಾ ಇದ್ದಾನೆ. ಅಂತಹ ವ್ಯಕ್ತಿತ್ವ ಉಳ್ಳವನಾಗಿ ಆತನು ಜೀವಿಸ್ತಾ ಇದ್ದಾನೆ. ಆತನು ಕುರುಡರಿಗೆ ಕಣ್ಣು ಕೊಡ್ತಾ ಇದ್ದಾನೆ, ಕುಂಟರು ನಡೆದಾಡುವ ಹಾಗೆ ಮಾಡ್ತಾ ಇದ್ದಾನೆ, ಕುಷ್ಠರೋಗಿಗಳನ್ನು ಸ್ವಸ್ಥ ಮಾಡ್ತಾ ಇದ್ದಾನೆ, ಅನೇಕವಾದ ಅದ್ಭುತ ಆಶ್ಚರ್ಯ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಆತನು ಹೇಳಿದ ಮಾತಿನಿಂದಲೇ ಅನೇಕರು ಸ್ವಸ್ಥತೆಯನ್ನು ಹೊಂದಿಕೊಳ್ತಾ ಇದ್ದಾರೆ. ಆತನ ಮಾತನ್ನು ಕೇಳಿದ್ರೆ ಹಂಗೆ ಕೇಳ್ತಾನೆ ಇರಬೇಕನ್ನಿಸುತ್ತೆ. ಪರಲೋಕವನ್ನು ಪರಿಚಯ ಮಾಡಿಕೊಟ್ಟಿದ್ದಾನೆ. ದೇವರನ್ನು ತಂದೆ ಅಂತಬೇಕಂತೇಳಿ ಕರೆಯೋದಕ್ಕೆ ಆತನು ಹೇಳಿಕೊಟ್ಟಿದ್ದಾನೆ ಅಂಥೇಳಿ ಯಾರನ್ನ ಹೇಳ್ತಾ ಇದ್ದಾರೆ ಅವರು? ಯಾರನ್ನ ಹೇಳ್ತಾ ಇದ್ದಾರೆ? ಯೇಸು ಸ್ವಾಮಿನ ಅಂತ ಇಲ್ಲ, ಯಾರನ್ನ ಅಂತ ಇದ್ದಾರೆ? ಮರಿಯಳನ್ನ ಅಂತ ಇದ್ದಾರೆ. ಏನಂತೇಳಿ? ನಿನ್ನ ಹೆತ್ತ ಗರ್ಭ ಏನಂತೇಳಿ ಓದ್ರಿ ಒಂದ್ಸಾರಿ. 28ನೇ ವಾಕ್ಯ 27ರಿಂದ ಓದ್ರಿ, ಗೊತ್ತಾಗುತ್ತೆ. ಜನರಲ್ಲಿ ಒಬ್ಬ ಸ್ತ್ರೀಯು ಆತನು ಈ ಮಾತುಗಳನ್ನು ಹೇಳುತ್ತಿರುವಾಗ ಜನರಲ್ಲಿ ಒಬ್ಬ ಸ್ತ್ರೀಯು ನಿನ್ನನ್ನು ಹೊತ್ತ ಗರ್ಭವು ನೀನು ಕುಡಿದ ಮೊಲೆಗಳು ಧನ್ಯವಾದವುಗಳು ಎಂದು ಕೂಗಿದಳು. ಹಲ್ಲೆಲೂಯಾ. ನೀನು ಎಂಥ ತಾಯಿ ಹೊಟ್ಟೆಯಲ್ಲಿ ಹುಟ್ಟು ಬಂದಿ, ಆ ತಾಯಿ ಧನ್ಯಳು. ಹಲ್ಲೆಲೂಯಾ ಅಂಥೇಳಿ ಒಬ್ಬಾಕೆ ಕೂಗ್ತಾ ಇದ್ದಾಳ್ರಿ ಆ ಜನ ಸಮೂಹದ ಮಧ್ಯದಲ್ಲಿ. ಆದರೆ ಏಸಪ್ಪ ಹೇಳ್ತಾ ಇದ್ದಾನೆ ಏನಂತೇಳಿ? ಹಾಗನ್ನಬೇಡ, ದೇವರ ಮಾತನ್ನು ಕೇಳಿ ಅದಕ್ಕೆ ಸರಿಯಾಗಿ ನಡೆಕೊಳ್ಳುವವರೇ ಧನ್ಯರು. ಹಲ್ಲೆಲೂಯಾ. ದೇವರ ಮಾತನ್ನು ಕೇಳಿ ನಡಿಲಾರದೆ ಇದ್ರೆ ಪ್ರಯೋಜನ ಇಲ್ಲ. ದೇವರ ಮಾತನ್ನು ಕೇಳಿ ನಾವು ನಡೆಯುವವರಾಗಬೇಕು, ಜೀವಿಸುವವರಾಗಬೇಕು. ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಸಮುವೇಲನು ಹೇಳಿದ ಯಾರಿಗೆ? ಸೌಲ ರಾಜನಿಗೆ. ಸೌಲ ರಾಜ ಒಂದು ಅವಕಾಶ ಕೊಟ್ಟಾಗಲೂ ಕೂಡ ಸೌಲ ರಾಜ ಏನಾಗಲಿಲ್ಲ? ತಿರುಗಿಕೊಳ್ಳಲಿಲ್ಲ. ಹಲ್ಲೆಲೂಯಾ. ಮೊದಲನೇದು ಏನಂದರೆ, ಸಮಯ ಮೀರಿರಲಾಗಿ ಯಜ್ಞವನ್ನು ಅರ್ಪಿಸಬೇಕಾಗಿತ್ತು. ಯಜ್ಞ ಅರ್ಪಿಸುವಂಥ ಕೆಲಸ ಯಾರ್ದು? ಸಮುವೇಲನು. ಹಲ್ಲೆಲೂಯಾ. ಯಜ್ಞವನ್ನು ಪ್ರಾರ್ಥನೆ ಮಾಡೋ ಕೆಲಸ ಯಾರ್ದು? ಸಮುವೇಲಂದು. ಆದರೆ ಅರಸನಾಗಿರ್ತಕ್ಕಂಥ ಸೌಲ ನಾನು ಮಾಡ್ತೀನಿ ಅಂತೇಳಿ ಸಮುವೇಲನು ಬರುವಂಥದ್ದು ಸ್ವಲ್ಪ ಲೇಟಾದ ಕಾರಣಕ್ಕೆ ಆ ಕೆಲಸವನ್ನು ನಾನು ಮಾಡಿಬಿಡ್ತೀನಿ ಅಂತೇಳಿ ಅದೇನು ಕಟ್ಟಿಗೆ ಇಡುವಂಥದ್ದು, ಕಲ್ಲುಗಳಿಡುವಂಥದ್ದು, ಕಲ್ಲುಗಳ ಮೇಲೆ ಕಟ್ಟಿಗೆಯನ್ನು ಹೊಂದಿಸುವಂಥದ್ದು, ಹೊಂದಿಸಿದ ಮೇಲೆ ಒಂದು ಪಶುವನ್ನು ಅದರ ಮೇಲೆ ಕಟ್ ಮಾಡಿ ಅದಕ್ಕೆ ಬೆಂಕಿಯನ್ನು ಇಡುವಂಥದ್ದು, ಇಷ್ಟೇ ಯಜ್ಞ. ಹಲ್ಲೆಲೂಯಾ. ಈ ಯಜ್ಞವನ್ನು ಮಾಡುವಂಥದ್ದು ನಾವು ನೋಡಿದ್ದೀವಿ, ಎಷ್ಟೋ ಸಾರಿ ನಾವು ನೋಡಿದ್ದೀವಿ. ನಾನು ಕೂಡ ಅದೇ ರೀತಿಯಾಗಿ ಮಾಡಿಬಿಡ್ತೀನಿ. ಸಮುವೇಲ ಪ್ರವಾದಿ ಯಾವಾಗ ಬರ್ತಾನೋ, ಗುರು ಯಾವಾಗ ಬರ್ತಾನೋ ಅಂತೇಳಿ ಏನು ಮಾಡಿಬಿಟ್ಟ? ಮೊದಲನೇ ಸಾರಿ ತಪ್ಪಿದ ಪ್ರಿಯರೇ. ಹಲ್ಲೆಲೂಯಾ. ಅವಾಗ ಸಮುವೇಲನು ಆ ಯಜ್ಞ ಆದಮೇಲೆ ಸಮುವೇಲನು ಬಂದ ಪ್ರಿಯರೇ. ಸಮುವೇಲನು ಹೇಳ್ತಾ ಇದೆ, ನೀನು ಮಾಡಬಾರದ ಕೆಲಸ, ಭಕ್ತಿಹೀನವಾದ ಕಾರ್ಯವನ್ನು ನೀನು ಮಾಡಿದ್ದೆ, ಅದರ ಸಲುವಾಗಿ ದೇವರು ನಿನ್ನನ್ನು ತಳ್ಳಿಬಿಟ್ಟಿದ್ದಾನೆ. ಹಲ್ಲೆಲೂಯಾ. ಆದರೂ ಒಂದು ಅವಕಾಶ ಕೊಟ್ಟ. ಏನಂತೇಳಿ? ಅಮಾಲೇಕ್ಯರು, ನೀವು ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಬರಬೇಕಾದ್ರೆ ಅಮಾಲೇಕ್ಯರು ನಿಮಗೆ ಮುಳ್ಳು ಗುಂಪೆಯಂತೆ. ಮುಳ್ಳು ಗುಂಪೆ ಅಂದ್ರೆ ಏನ್ರಿ? ಮುಳ್ಳು ಕಂಪೆ ಅಂತೀವಲ್ಲ ನಾವು. ಮುಳ್ಳು ಕಂಪೆ ಅಂತ ನಿಮ್ಗೇನು ಮಾಡ್ಯಾರ? ಅವರು ಕಾಡಿದಾರ. ಅವ್ರನ್ನ ಏನು ಮಾಡ್ಬೇಕು? ನೀವು ನಾಶ ಮಾಡಬೇಕು ಅಂತೇಳಿ ಹೇಳಿದ. ಹಲ್ಲೆಲೂಯಾ. ಆಯ್ತು, ಇದನ್ನು ಕ್ಷಮಿಸಿ ದೇವರು. ಎರಡನೇದಾಗಿ ಅವಕಾಶ ಕೊಟ್ಟಾಗಲೂ ಕೂಡ ಈತನ ಏನು ಮಾಡ್ತಾ ಇದ್ದಾನ್ರಿ? ಏನು ಮಾಡ್ತಾ ಇದ್ದಾನೆ? ಆ ಅಮಾಲೇಕ್ಯರಲ್ಲಿ ಇರ್ತಕ್ಕಂಥ ಎಲ್ಲ ಪಶುಗಳನ್ನು ಎಲ್ಲರನ್ನ ಸಾಯಿಸಂತೇಳಿ ಹೇಳಿದರೆ ಈತನ ಏನು ಮಾಡಿದ? ಕೊಬ್ಬಿದ ಪಶುಗಳನ್ನು ತೆಗೆದುಕೊಂಡು ಬಂದ, ಕೊಬ್ಬಿದ ಕುರಿಗಳನ್ನು ತೆಗೆದುಕೊಂಡು ಬಂದ. ಆ ಒಂದು ದೇಶದ ರಾಜನಾಗಿರ್ತಕ್ಕಂಥ, ಅಮಾಲೇಕ್ಯರ ರಾಜನಾಗಿರ್ತಕ್ಕಂಥ ಆಗಾಗ್ ಎನ್ನುವಂಥ ವ್ಯಕ್ತಿಯನ್ನು ಸಾಯಿಸಲಿಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಈ ಎರಡು ಮಾಡಿದ ಕಾರಣಕ್ಕಾಗಿ ಅವನು ಏನಂತೇಳಿ ಉತ್ತರ ಕೊಡ್ತಾ ಇದ್ದಾನೆ? ಸೌಲ ರಾಜ, ಕೊಬ್ಬಿದ ಪಶುಗಳನ್ನು ನಾನು ಯಾಕೆ ತಗೊಂಬಂದೆ? ನನ್ನ ದೇವರಿಗೆ ನಾನು ಮೆಚ್ಚಿಸ್ಬೇಕು, ನನ್ನ ದೇವರಿಗೆ ನಾನು ಏನು ಮಾಡಬೇಕು? ಯಜ್ಞವನ್ನು ಮಾಡ್ತೀನಿ, ಅದ್ರ ಸಲುವಾಗಿ ನಾನು ಸಾಯಿಸಲ್ಲ. ನೀನು ಸಾಯಿಸಂತೇಳಿ ನಾನು ಸಾಯಿಸಲಾರ್ದವನ್ನ ತಗೊಂಬಂದಿನಿ, ಒಳ್ಳೆ ಕೆಲಸ ಮಾಡಿ ನಾನು ಅಂತೇಳಿ ಯಾರು ತೋರಿಸ್ಕೊಳ್ತಾ ಇದ್ದಾರೆ? ಸೌಲ ರಾಜ ತೋರಿಸ್ಕೊಳ್ತಾ ಇದ್ದಾನೆ. ಅಲ್ಲೆಲ್ಲ ದೇವ್ರು ಏನು ಹೇಳಿದ? ಸರ್ವನಾಶ ಮಾಡು ಅಂತೇಳಿ, ಯಾರನ್ನೂ ಉಳಿಸ್ಬೇಡ. ಹಲ್ಲೆಲೂಯಾ. ಎಲ್ಲರನ್ನ ಸಾಯಿಸಿ ಹಾಕು. ಅಮಾಲೇಕ್ಯರಂದ್ರೆ ಯಾರು? ಈಗ ನಮ್ಮ ಮಧ್ಯದಲ್ಲಿ ಅಮಾಲೇಕ್ಯರಂದ್ರೆ ಯಾರು? ಶರೀರ ಭಾವದ ಕರ್ಮಗಳು.
ಹಲ್ಲೆಲೂಯಾ. ದೇವರಿಂದ ನಮಗೆ ದೂರ ಮಾಡುವಂಥ ಕಾರ್ಯಗಳು, ಆ ಅಮಾಲೈಕ್ಯರನ್ನು ನಾವೇನು ಮಾಡಬೇಕು? ಗೆಲ್ಲಬೇಕು, ಜಯಿಸಬೇಕು. ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಆಜ್ಞೆ ಅದುವೇ ಆಗಿದೆ. ಶರೀರ ಭಾವದ ಕರ್ಮಗಳನ್ನು, ಶರೀರ ಭಾವಗಳನ್ನು ಏನು ಮಾಡಿರಿ ನೀವು? ಸಾಯಿಸಿರಿ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ, ಈತನು ಆ ಮಾತನ್ನು ತಪ್ಪಿ ಕಾರಣಕ್ಕಾಗಿ ಮತ್ತೆ ಸಮರ್ಥನೆ ಮಾಡಿಕೊಳ್ತಾ ಇದ್ದಾನೆ. ಏನಂತೇಳಿ? ಇಲ್ಲ ಸಮುವೇಲನೇ, ಕೊಬ್ಬಿದ ಪಶುಗಳನ್ನು ನಾನು ಯಾರಿಗೆ ಯಜ್ಞ ಮಾಡ್ತೀನಿ? ದೇವರಿಗೆ ಯಜ್ಞ ಮಾಡ್ತೀನಿ. ಅದ್ರ ಸಲುವಾಗಿ ನಾನು ಸಾಯಿಸಲಿಲ್ಲ, ಹಂಗೆ ತೊಗೊಂಬಂದೆ. ಕುಂಟಾಗಿರ್ತಕ್ಕಂಥದ್ದು, ಕುರುಡಾಗಿರ್ತಕ್ಕಂಥದ್ದು ಅಲ್ಲೇ ನಾನು ಸಾಯಿಸಿಬಿಟ್ಟೆ ಅಂತ ಹೇಳ್ತಾನೆ ಪ್ರೇಯರ್. ಹಲ್ಲೆಲೂಯಾ. ದೇವರ ಮಾತನ್ನು 2 ಸಾರಿ ಏನು ಮಾಡಿದ? ಮೀರಿದ. ಹಲ್ಲೆಲೂಯಾ. ಅದರ ಸಲುವಾಗಿ ಸಮುವೇಲ ಹೇಳ್ತಾ ಇದ್ದಾನೆ, ಯಜ್ಞಗಳನ್ನು ಅರ್ಪಿಸೋದಕ್ಕಿಂತ ದೇವರ ಮಾತನ್ನು ಕೇಳುವುದು ಉತ್ತಮ. ಹಲ್ಲೆಲೂಯಾ. ಓದ್ತೀರಾ ಆ ಮಾತು? 15ನೇ ಅಧ್ಯಾಯ, 1 ಸ್ಯಾಮ್ಯುಯಲ್. ಇಪ್ಪತ್ತು 1:22 ಹೋದ್ರೆ ನೋಡೋಣ. ಆಗ ಸೌಲನು ಸಮುವೇಲನಿಗೆ, ಹಾಂ ಏನು ನಾನು ಯೆಹೋವನ ಮಾತನ್ನು ಕೇಳಲಿಲ್ಲವೋ? ಆತನು ಕಳುಹಿಸಿದಲ್ಲಿಗೆ ಹೋಗಿ ಅಮಲೇಕರನ್ನೆಲ್ಲ ಸಂಹರಿಸಿ ಅವರ ಅರಸನಾದ ಆಗಾಗನನ್ನು ಹಿಡಿದು ತಂದೆನು. ಆದರೆ ಜನರು ಸಂಪೂರ್ಣವಾಗಿ ಸಂಹರಿಸಬೇಕಾದ ಕೊಳ್ಳಿಯಲ್ಲಿ ಉತ್ತಮವಾದ ಕುರಿ ದನಗಳನ್ನು ನಿನ್ನ ದೇವರಾದ ಯೆಹೋವನಿಗಾಗಿ ಗಿಲ್ಗಾಲಿನಲ್ಲಿ ಯಜ್ಞಾರ್ಪಣೆ ಮಾಡುವುದಕ್ಕಾಗಿ ಉಳಿಸಿ ತಂದರು ಎಂದು ಉತ್ತರ ಕೊಟ್ಟನು. ಅದಕ್ಕೆ ಸಮುವೇಲನು ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನು. ಯಜ್ಞವನ್ನು ಅರ್ಪಿಸೋದಕ್ಕಿಂತ ಮಾತು ಕೇಳುವುದು ಉತ್ತಮ. ದೇವರ ಮಾತನ್ನು ಕೇಳುವಂಥದ್ದು ಏನಾಗಿದೆ ರೀ? ಉತ್ತಮವಾಗಿದೆ. ದೇವರ ಮಾತನ್ನು ಕೇಳಿ ಅದರ ಪ್ರಕಾರವಾಗಿ ಅದನ್ನು ಅನುಸರಿಸಿ ನಾವು ನಡಬೇಕು. ಆದರೆ ಇಲ್ಲಿ ಸೌಲ ರಾಜ ಏನು ಮಾಡ್ತಾ ಇದ್ದಾನೆ? ಅದನ್ನು ಅನುಸರಿಸಿ ನಡ್ತಾ ಇಲ್ಲ, ಅದನ್ನು ಧಿಕ್ಕಾರ ಮಾಡ್ತಾ ಇದ್ದಾನೆ, ಮತ್ತೆ ಅದನ್ನು ಸಮಂಜಸ ಮಾಡಿಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ಇಲ್ಲ, ನಾನು ದೇವರ ಸಲುವಾಗಿಯೇ ತಂದಿನಿ, ದೇವರಿಗೆ ಯಜ್ಞ ಮಾಡೋ ಸಲುವಾಗಿ ಒಳ್ಳೆಯವುಗಳನ್ನು ನಾನು ಕೊಬ್ಬಿದ ಪಶುಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ಗಿಲ್ಗಾಲಿನಲ್ಲಿ ಈಗ ನಾವು ಅವ್ರನ್ನ ಗೆದ್ದು ಬಂದಿದ್ದೇವಲ್ಲ, ಈಗ ನಾವು ಏನು ಮಾಡಬೇಕು? ದೇವರಿಗೆ ಹೋಮ ಮಾಡಬೇಕು ಅಂತೇಳಿ. ಹಲ್ಲೆಲೂಯಾ. ಅದರ ವಾಕ್ಯ ಹೇಳ್ತಾ ಇದೆ ಪ್ರೇಯರ್. ಸಮುವೇಲನ ಹೇಳ್ತಾ ಇದೆ ಏನಂತೇಳಿ? ಯಜ್ಞಗಳನ್ನು ಅರ್ಪಿಸೋದಕ್ಕಿಂತ ದೇವರ ಮಾತನ್ನು ಕೇಳುವುದು ಉತ್ತಮ. ಹಲ್ಲೆಲೂಯಾ. ದೇವರು ಕೇಳುವಂಥದ್ದೇನ್ರಿ? ನನ್ನ ಮಾತನ್ನು ನೀವು ಕೇಳುವವರಾಗಿ. ದೇವರ ಮಾತನ್ನು ಕೇಳಲಾರದ ಕಾರಣಕ್ಕಾಗಿ ಸತ್ಯವೇದದಲ್ಲಿ ಪ್ರಾರಂಭದಲ್ಲಿಯೇ ಪಾಪ ಎನ್ನುವಂಥದ್ದು ಏನಾಯಿತು? ಈ ಲೋಕದೊಳಗಡೆ ಪ್ರವೇಶವಾಯಿತು. ಹಲ್ಲೆಲೂಯಾ. ದೇವರು ಹೇಳಿದ, ಆದಾಮ ಅವಳನ್ನು ರೂಪ ಮಾಡಿದ ಮೇಲೆ, ಆ ಏದೆನ್ ತೋಟದಲ್ಲಿ ಇಟ್ಟ ಮೇಲೆ ಅವ್ರಿಗೆ ಹೇಳಿದ, ನೀವು ತೋಟದಲ್ಲಿರುವ ಎಲ್ಲ ಥರದ ಹಣ್ಣುಗಳನ್ನು, ನೀವು ಕಾಯಿ ಪಲ್ಯಗಳನ್ನು ಏನಾದರೂ ನೀವು ತಿನ್ನಿ, ಜೀವ ವೃಕ್ಷದ ಫಲ ಕೂಡ ಇದೆ, ಅದನ್ನಾದರೂ ತಿನ್ನಲಿಲ್ಲ ಇವರು. ಹಲ್ಲೆಲೂಯಾ. ಏನಂತ ತಿಂದ್ರಿ? ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುವಂಥ ಹಣ್ಣನ್ನು ನೀವು ತಿನ್ನಬೇಡ್ರಿ ಅಂತೇಳಿ ದೇವ್ರ ಮಾತು ಹೇಳಿದೆ, ಎಚ್ಚರಿಕೆ ಕೊಟ್ಟ. ಹಲ್ಲೆಲೂಯಾ. ಆದರೆ ಯಾವುದು ಮಾಡಬೇಡ ಅಂತೇಳಿ ದೇವ್ರು ಹೇಳಿದ್ನೋ ಅದನ್ನೇ ಮಾಡುವುದಕ್ಕೆ ಇವರು ಸಜ್ಜಾದರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತೇಳಿ? ದೇವರ ಮಾತನ್ನು ಕೇಳಲಾರದೆ ಹೋದರೆ ಡೇಂಜರ್ ಲೈಫಲ್ಲಿ. ಹಲ್ಲೆಲೂಯಾ. ಜೀವನದಲ್ಲಿ ನಾವು ಅಪಾಯಗಳನ್ನು, ಶಾಪಗಳನ್ನು, ಭಯಂಕರವಾದ ಅಲ್ಲಕಲ್ಲೋಲವಾದ ಪರಿಸ್ಥಿತಿಗಳನ್ನು ನಾವು ಎದುರಿಸಬೇಕಾಗತ್ತೆ. ಉದಾಹರಣೆಗೆ ಯೋನನ ಜೀವಿತವನ್ನು ತೆಗೆದುಕೊಳ್ಳ್ರಿ. ಯೋನನು ಏನು ಮಾಡಿದ? ದೇವ್ರ ಮಾತನ್ನು ಕೇಳಿದ, ಪ್ರಾರಂಭದಲ್ಲಿ ಕೇಳಲಿಲ್ಲ. ಏನು ಮಾಡಿದ? ದೇವರು ಹೇಳಿದ, ಯೋನಾ ನೀನು ಹೋಗಿ ಏನು ಮಾಡು? ನಿನೆವೆ ಪಟ್ಟಣಕ್ಕೆ ಹೋಗಿ ಸಾರು. ಏನಂತೇಳಿ? ನಿನೆವೆಯೇ ಇನ್ನು 40 ದಿವಸಗಳಲ್ಲಿ ನೀನು ಕೆಡವಲ್ಪಡ್ತಿ. ಹಲ್ಲೆಲೂಯಾ. ಆದರೆ ನಿನೆವೆಗೆ ಹೋಗುವಂಥದ್ದನ್ನು ಬಿಟ್ಟು ಈತನ ಎಲ್ಲಿಗೆ ಹೋಗ್ತಾ ಇದ್ದಾನೆ? ತಾರ್ಷೀಷ್ ಎನ್ನುವಂಥ ಪಟ್ಟಣಕ್ಕೆ ಹೋಗ್ತಾ ಇದ್ದಾನೆ ಪ್ರೇಯರ್. ಹಲ್ಲೆಲೂಯಾ. ಅನೇಕ ಅಪಾಯಗಳನ್ನು ಯೋನನು ಅನುಭವಿಸಬೇಕಾಯಿತು. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ದೇವರ ಮಾತನ್ನು ನಾವು ಕೇಳುವವರಾಗಬೇಕು. ದೇವರ ಮಾತನ್ನು ಕೇಳಿರ್ತಕ್ಕಂಥ ಅನೇಕ ಭಕ್ತರು ಅವರು ಉನ್ನತವಾಗಿ ಬೆಳೆದರು. ದೇವರ ಅಬ್ರಹಾಮನನ್ನು ಕರೆದಾಗ ಅಬ್ರಹಾಮ ದೇವರ ಮಾತನ್ನು ಕೇಳಿದ. ಹಲ್ಲೆಲೂಯಾ. ಕೇಳಿದ ಕಾರಣಕ್ಕಾಗಿ ಉನ್ನತವಾಗಿ ಬೆಳೆದ. ಹಲ್ಲೆಲೂಯಾ. ಶಾದ್ರಕ್ ಮೇಷಕ್ ಅಬೇದ್ನೆಗೋ ದೇವರ ಮಾತನ್ನು ಕೇಳಿದರು. ಹೆಂಗೆ ಕೇಳಿದ್ರು ಅವರು? ವಿಗ್ರಹಾರಾಧನೆಯನ್ನು ಮಾಡಬೇಡ್ರಿ ಅಂತಂದು. ಹಲ್ಲೆಲೂಯಾ. ಅವರು ತಮ್ಮ ದೇಶದಲ್ಲಿ ಚಿಕ್ಕವರಾಗಿರುವಾಗ, ಯೌವನಸ್ಥರಾಗಿರುವಾಗ, ಹಲ್ಲೆಲೂಯಾ, ಏನಾದರೂ ಸರಿಯಾಗಿ ಬೇರೆ ದೇಶಕ್ಕೆ, ಬಾಬೆಲ್ ಅನ್ನುವಂಥ ದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ 3ನೇ ಅಧ್ಯಾಯದಲ್ಲಿ ದಾನಿಯೇಲನ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ, ದೂರ ಎನ್ನುವಂಥ ಬಯಲಿನಲ್ಲಿ ದೊಡ್ಡದಾಗಿರ್ತಕ್ಕಂಥ 60 ಅಡಿ ಮೂರ್ತಿಯನ್ನು ಮಾಡಿಸಿಡ್ತಾನ್ರಿ. ಯಾರು? ನೆಬುಕದ್ನೆಜರ್ ರಾಜ. ಹಲ್ಲೆಲೂಯಾ. ಅದಕ್ಕೆ ಎಲ್ಲರೂ ಅಡ್ಡ ಬೀಳಬೇಕು. ಯಾರು ಅಡ್ಡ ಬೀಳೋದಿಲ್ವೋ ಅವರೆಲ್ಲರನ್ನ ಕಡ್ದಾಕ್ತೀನಿ ಅಂತ ಹೇಳ್ತಾನೆ. ಹಲ್ಲೆಲೂಯಾ.
ಪ್ರೈಸ್ ಲಾರ್ಡ್. ಆದರೆ ದೇವರ ಮಾತನ್ನು ಕೇಳಿದಂಥ ವ್ಯಕ್ತಿಗಳು ಅದಕ್ಕೆ ಅಡ್ಡ ಬೀಳಲಿಲ್ಲ. ಹಲ್ಲೆಲೂಯಾ. ಯಾರು ಅಡ್ಡ ಬೀಳಲಿಲ್ಲ ರೀ? ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ಆ ವಿಗ್ರಹಕ್ಕೆ ಅಡ್ಡ ಬೀಳಲಿಲ್ಲ. ಆ ವಿಗ್ರಹ ಅಲ್ಲ, ಆ ವಿಗ್ರಹ ಮನುಷ್ಯರು ಮಾಡಿದ್ದಾರೆ. ಆ ವಿಗ್ರಹಕ್ಕಿಂತಲೂ ಆ ವಿಗ್ರಹ ರೂಪ ಕೊಟ್ಟಿರ್ತಕ್ಕಂಥ ಆ ವಿಗ್ರಹ ಮಾಡಿರ್ತಕ್ಕಂಥ ಆ ಬಂಗಾರವನ್ನು ಮಾಡಿರುವಂಥದ್ದು ಯಾರು? ದೇವರು. ಸೃಷ್ಟಿ ಮಾಡಿದಂಥದ್ದು ಯಾರು? ದೇವರು. ದೇವರಿಗೆ ಪ್ರಾಧಾನ್ಯತೆಯನ್ನು ಅವರು ಕೊಟ್ಟರು. ಎಷ್ಟು ಮಾತ್ರಕ್ಕೂ ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿ ಕೆಳಗಡೆ ನೀರಿನಲ್ಲಾಗಲಿ ಇರುವ ಯಾವುದರ ರೂಪಕ್ಕೆ ನೀವು ಅಡ್ಡ ಬೀಳಬಾರ್ದು ಎನ್ನುವಂಥ ದೇವರ ಮಾತನ್ನು ಕೇಳಿದ್ರು ಪ್ರಿಯರೇ. ಹಲ್ಲೆಲೂಯಾ. ಅವರ ಜೀವಿತ ಏನಾಯಿತು? ಬದಲಾಯಿತು. ಹಲ್ಲೆಲೂಯಾ. ಅರಸನು ಏನಾದ? ಹೌದು, ಶಾದ್ರಾಕ್, ಮೇಷಕ್, ಅಬೇದ್ನೆಗೋರ ದೇವರೇ ನಿಜವಾದ ದೇವರು. ಯಾಕೆ? ಅವರು ಬೆಂಕಿಯಲ್ಲಿ ಹಾಕಲ್ಪಟ್ಟರು ಕೂಡ ಬೆಂಕಿ ಅವರನ್ನು ಸುಡಲಿಲ್ಲ. ಯಾವ ಹೊಗೆಯ ವಾಸನೆ ಕೂಡ ಅವರ ಸಮೀಪಕ್ಕೆ ಬರಲಿಲ್ಲ. ಅವರ ರೋಮಗಳು, ಕೂದಲುಗಳು ಕೂಡ ಏನಾಗಲಿಲ್ಲಂತೆ? ಸುಟ್ಟು ಹೋಗಲಿಲ್ಲ. ಕಾರಣ ಏನ್ರಿ? ದೇವರ ಮಾತನ್ನು ಕೇಳಿದರು. ಹಲ್ಲೆಲೂಯಾ. ವಿಧೇಯತೆ ಬಹಳ ಮುಖ್ಯ. ದೇವರ ಮಾತುಗಳನ್ನು ಕೇಳುವಂಥದ್ದು ಬಹಳ ಮುಖ್ಯ ಪ್ರಿಯರು. ಅದರ ಸಲುವಾಗಿ ಸತ್ಯ ಕೇಳುವವರಾಗಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇನ್ನೊಂದು ಅಂಶವನ್ನು ನಾವು ನೋಡ್ಕೊಳ್ಳೋಣ ಈ ಸಮಯದಲ್ಲಿ. ಓದ್ತೀರಾ? 1ನೇ ಅಧ್ಯಾಯ 27ನೇ ವಾಕ್ಯ, ಯಾಕೋಬನ ಪತ್ರಿಕೆ. ಯಾಕೋಬ, ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 22ನೇ ವಾಕ್ಯ. ವಾಕ್ಯದ ಪ್ರಕಾರ ನಡೆಯುವವರಾಗಿರಿ. ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಿಕೊಳ್ಬೇಡ್ರಿ. ಹಲ್ಲೆಲೂಯಾ. ಕೇಳಿ ನಡಿಲಾರದೆ ಇದ್ರೆ ಮೋಸ ಹೋಗೋದು ಯಾರು? ಹಲ್ಲೆಲೂಯಾ. ಏನಂತ ಹೇಳುತ್ತೆ ನೋಡ್ರಿ ವಾಕ್ಯ. ಕೇಳಿದ್ದೀವಿ, ಆದರೆ ಅದರ ಪ್ರಕಾರ ನಡಿಲಾರದೆ ಇದ್ದರೆ ನಾವು ಮೋಸಕ್ಕೆ ನಾವೇ ಒಳಗಾಗ್ತೀವಿ. ನಾವು ತೋಡಿದ ಗುಂಡಿಯಲ್ಲಿ ನಾವೇ ಬೀಳ್ತೀವಿ. ಹಲ್ಲೆಲೂಯಾ. ಅದರ ಸಲುವಾಗಿ ಸತ್ಯವೇದ ನಮ್ಮನ್ನು ಎಚ್ಚರಪಡಿಸ್ತಾ ಇದೆ. ನೀನು ದೇವರ ಮಾತನ್ನು ಕೇಳುವವನಾಗಬೇಕು. ಈ ಲೋಕದಲ್ಲಿ ಮಾಡುವಂಥ ಎಲ್ಲ ಕಾರ್ಯಗಳಿಗಿಂತ ಉನ್ನತವಾದಂಥ ಕಾರ್ಯ ಏನಂದರೆ ದೇವರಿಗೆ ವಿಧೇಯತೆಯನ್ನು ತೋರಿಸಿ ಆತನು ಹೇಳಿದ ಮಾರ್ಗದಲ್ಲಿ ನಾವು ನಡೆಯುವಂಥದ್ದು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ, ದೇವರಾದ ಯೇಸು ಕ್ರಿಸ್ತನ ಮಾತನ್ನು ನೀವು ಕೇಳುವವರಾಗಬೇಕು. ಅವೇನು ಭಾರವಾಗಿರ್ತಕ್ಕಂಥ ಸಂಗತಿಗಳು ಅಲ್ವೇ ಅಲ್ಲ. ಲೋಕದ ಕಾರ್ಯಗಳು ಭಾರ. ಲೋಕದ ಕಾರ್ಯಗಳು ಹಣವನ್ನು ತಿನ್ನುತ್ತವೆ. ಲೋಕದ ಕಾರ್ಯಗಳು ಏನೆಲ್ಲ ವಿಧದಲ್ಲಿ ಭಯವನ್ನು ಹುಟ್ಟಿಸ್ತವೆ. ಆದರೆ ಸತ್ಯವೇದ ಹೇಳ್ತಾ ಇದೆ, ದೇವರ ಕಾರ್ಯ ನಿನಗೆ ಭಯ ಅಲ್ಲ, ನಿನ್ನಲ್ಲಿರುವಂಥ ಭಯವನ್ನು ಏನು ಮಾಡುತ್ತೆ? ದೂರ ಮಾಡುತ್ತೆ. ಹಲ್ಲೆಲೂಯಾ. ದೇವರು ನಿನ್ನಿಂದ ಹಣವನ್ನು ಬೇಡ್ತಾ ಇಲ್ಲ, ನಿನ್ನ ಹೃದಯವನ್ನು ದೇವರು ಬೇಡ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ದೇವರು ಮಾತಾಡ್ತಾರೆ ಏನಂತೇಳಿ, ಆಕಾಶವು ನನಗೆ ಸಿಂಹಾಸನ, ಭೂಮಿಯು ನನಗೆ ಪಾದಪೀಠ, ನೀವು ನಮಗೆ ಎಂತಹ ಮನೆಯನ್ನು ಕಟ್ಟಿಸಿರಿ. ದೇವ್ರದೇ ಆಕಾಶ, ದೇವ್ರದೇ ಭೂಮಿ. ಹಲ್ಲೆಲೂಯಾ. ಭೂಮಿ ಅಂತ ಹೇಳ್ತಾ ಇರೋದು ಇಷ್ಟು ಜಾಗ 30-40 ಪ್ಲಾಟ್ ಅಲ್ಲ. ಹಲ್ಲೆಲೂಯಾ. 10 ಎಕರೆ 100 ಎಕರೆ 1000 ಎಕರೆ ಅಂಬರಲ್ಲ. ಹಲ್ಲೆಲೂಯಾ. ಏನ್ರಿ? ಇಡೀ ಭೂಮಿನೇ ವಿಶ್ವನೇ ಆತಂದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. 24ನೇ ಕೀರ್ತನೆ ಒಂದ್ಸರಿ ಓದ್ತೀರಾ? ಇದೇನಾ ಅಲ್ಲಿ ವಾಕ್ಯ? 20 ಒಂದು ನಿಮಿಷ ತಡ್ರಿ. ಮೊದಲನೇ ವಾಕ್ಯ, ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದು, ಲೋಕವು ಅದರ ನಿವಾಸಿಗಳು ಆತನವೇ. ಹಲ್ಲೆಲೂಯಾ. ಇದೆಲ್ಲ ಯಾರ್ದಂತ್ರಿ? ದೇವರದು. ಹಲ್ಲೆಲೂಯಾ. ಎಲ್ಲ ದೇವರದ್ದು. ಹಲ್ಲೆಲೂಯಾ. ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನಂದರೆ, ನಾವು ದೇವರ ಮಾತನ್ನು ಕೇಳುವವರಾಗಬೇಕು. ದೇವರ ಮಾತನ್ನು ಕೇಳುವುದರಿಂದ ನಾವು ಆಶೀರ್ವಾದಗಳನ್ನು ಖಂಡಿತವಾಗಿ ಹೊಂದಿಕೊಳ್ತೀವಿ. ದೇವರ ಮಾತನ್ನು ಕೇಳುವುದರಿಂದ ದೇವರು ನಮ್ಮನ್ನು ಎಂದಿಗೂ ಕೂಡ ಕೈ ಬಿಡೋದಿಲ್ಲ. ಹಲ್ಲೆಲೂಯಾ. ಮಾತು ಕೇಳದ ಹಾಗೆ ನಷ್ಟಪಟ್ಟಂಥವರು ಸತ್ಯವೇದದಲ್ಲಿ ಅನೇಕರಿದ್ದಾರೆ. ಆದರೆ ಮಾತು ಕೇಳಿ ಉನ್ನತವಾದಂಥ ಭಕ್ತಿಯುಳ್ಳ ಜೀವಿತವನ್ನು ನಡೆಸಿದವರು ಕೂಡ ಇದ್ದಾರೆ. ನಾವು ಯಾರನ್ನು ಹಿಂಬಾಲಿಸಬೇಕು? ಮಾತು ಕೇಳಿ ಆತನ ಹೇಳಿದಂಥ ಮಾತಿನ ಪ್ರಕಾರವಾಗಿ ನಡೆದಂಥವರೇ ನಮಗೆ ಯಾರಾಗಿದ್ದಾರೆ? ನಂಬಿಕೆಯ
ನಾಯಕರಾಗಿದ್ದಾರೆ. ಹಲ್ಲೆಲೂಯಾ. ಹೀರೋಸ್ ಆಫ್ ಫೇತ್. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರೇರರೆ, ಧರ್ಮೋಪದೇಶ ಕಾಂಡ ಪುಸ್ತಕ 28ನೇ ಅಧ್ಯಾಯದಲ್ಲಿ ನಾವು ನೋಡೋದಾದರೆ ಮೊದಲನೇ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ. ಕೊನೆಯದಾಗಿ ಧರ್ಮೋಪದೇಶ ಕಾಂಡ ಪುಸ್ತಕ 28ನೇ ಅಧ್ಯಾಯ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ಈ ಮಾತು ಅರ್ಥ ಆಯ್ತಾ? ಹಲ್ಲೆಲೂಯಾ. ಏನಂತ ಹೇಳ್ತಾ ಇದೆ ವಾಕ್ಯ? ಯಾರನ್ನು ಉನ್ನತ ಸ್ಥಿತಿಗೆ ತರ್ತಾನೆ ದೇವರು? ಆತನ ಮಾತನ್ನ ಕೇಳಿ ಅದರ ಪ್ರಕಾರವಾಗಿ ಅನುಸರಿಸಿ ನಡೆಯುವವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರ ಸಲುವಾಗಿ ಇಂದು ಅನೇಕ ದೇಶಗಳು ಏನಾಗಿದ್ದಾವ್ರಿ? ಯೇಸು ಕ್ರಿಸ್ತನನ್ನು ನಂಬಿ ನಡೆದ ಕಾರಣಕ್ಕಾಗಿ ಅವರಿಗೆ ಕೊರತೆ ಇಲ್ಲ. ಅಭಿವೃದ್ಧಿ ಹೊಂದಿದ ದೇಶಗಳಾಗಿ ಅವ್ರು ಮಾರ್ಪಡೋದಕ್ಕೆ ಕಾರಣ ಏನು? ಎಲ್ಲ ಕ್ರಿಶ್ಚಿಯನ್ ಕಂಟ್ರೀಸ್ ಹಲ್ಲೆಲೂಯಾ ಉನ್ನತವಾದ ರೀತಿಯಲ್ಲಿ ಆಶೀರ್ವಾದ ಹೊಂದೋದಕ್ಕೆ ಕಾರಣ ಏನು? ಅವರು ದೇವರ ಮಾತನ್ನು ಕೇಳಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ಅದಕ್ಕಾಗಿ ಎಲ್ಲ ಕಾರ್ಯಗಳಲ್ಲಿ ನಾನು ನಿಮ್ಮನ್ನು ಆಶೀರ್ವಾದ ಮಾಡ್ತೀನಿ. ನೀವು ಮಾಡುವಂಥ ಪ್ರತಿಯೊಂದು ಕೆಲಸವೂ ಕೂಡ ಏನಾಗುತ್ತೆ? ಆಶೀರ್ವದಿಸಲ್ಪಡುತ್ತೆ. ಯಾವಾಗ? ನನ್ನ ಮಾತನ್ನು ಕೇಳಿ ಅದರ ಪ್ರಕಾರವಾಗಿ ಅನುಸರಿಸಿ ನೀವು ನಡೆಯುವಾಗ. ಹಲ್ಲೆಲೂಯಾ. ಅದರ ಸಲುವಾಗಿ ಪ್ರಿಯರೇ, ಅಲ್ಲಿ ನಾವು ನೋಡ್ತಾ ಇದ್ದೇವೆ ಏನಂತ ಹೇಳ್ತಾ ಇದ್ದಾನೆ ದೇವರು? ಭೂಮಿಯ ಮೇಲಿರುವ ಎಲ್ಲ ಜನಾಂಗಗಳಿಗಿಂತಲೂ ನಿಮ್ಮನ್ನು ನಾನು ಉನ್ನತ ಸ್ಥಿತಿಗೆ ತರುವೆನು. ನಮ್ಮ ಆಸೆ ಏನ್ರಿ? ಎಲ್ಲರಿಗಿಂತ ನಾವು ಮ್ಯಾಲಿರ್ಬೇಕು, ಎಲ್ಲರಿಗಿಂತ ಉನ್ನತವಾದ ರೀತಿಯಲ್ಲಿ ನಾವು ಜೀವಿಸುವವರಾಗಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಿಮ್ಗೆ ಆಸೆ ಇದೆನೋ ಇಲ್ವೋ? ಹಲ್ಲೆಲೂಯಾ. ಎಲ್ಲರಿಗಿಂತ ನಾವು ಉನ್ನತವಾಗಿ ಇರಬೇಕು. ನಾವು ಉನ್ನತವಾಗಿ ಇರಬೇಕಂದ್ರೆ ಮೊದಲು ನಾವೇನು ಮಾಡಬೇಕು? ದೇವರ ಮಾತನ್ನು ಕೇಳುವವರಾಗಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಪ್ರೇಯರ್ ಸತ್ಯವೇದ ಹೇಳ್ತಾ ಇದೆ, ದೇವರ ಮಾತನ್ನು ಕೇಳುವುದು ಉತ್ತಮವಾಗಿದೆ. ಅತಿ ಉತ್ತಮವಾಗಿರುವಂಥ ಕಾರ್ಯ ಯಾವುದ್ರಿ ಈ ಲೋಕದಲ್ಲಿ? ದೇವರ ಮಾತನ್ನು ಕೇಳಿ ಆತನು ಹೇಳಿದ ಮಾರ್ಗದಲ್ಲಿ ನಾವು ನಡೆಯುವಂಥದ್ದು ಪ್ರೇಯರ್. ಅದರ ಸಲುವಾಗಿ ನೀವು ಕೂಡ ದೇವರ ಮಾತನ್ನು ಕೇಳ್ರಿ. ಸೌಲ ದೇವರ ಮಾತನ್ನು ಕೇಳಲಿಲ್ಲ. ಸೌಲನ್ನು ಬೇಗನೆ ಭಕ್ತಿಯ ಜೀವಿತದಲ್ಲಿ ಬಿದ್ದು ಹೋದ ಪ್ರಿಯರೇ. ಹಲ್ಲೆಲೂಯಾ. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ, ಯೋನನು ದೇವರ ಮಾತನ್ನು ಕೇಳಲಿಲ್ಲ, ಅನೇಕವಾದ ಅಪಾಯಗಳನ್ನು ಅವನು ಎದುರಿಸಿದ. ಆದಾಮ ಅವ್ವಳು ದೇವರ ಮಾತನ್ನು ಕೇಳಲಿಲ್ಲ, ಅವರು ಏನು ತಗೊಂಬಂದರು ಲೋಕಕ್ಕೆ? ಪಾಪವನ್ನು ತೆಗೆದುಕೊಂಡು ಬಂದರು ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ನೀವು ದೇವರ ಮಾತನ್ನು ಕೇಳ್ರಿ. ದೇವರು ನಿಮ್ಮನ್ನು ಏನು ಮಾಡ್ತಾನೆ? ಎಲ್ಲ ಜನಾಂಗಗಳಿಗಿಂತ ಉನ್ನತವಾದ ಸ್ಥಿತಿಯಲ್ಲಿ ನಿಮ್ಮನ್ನು ಇರಿಸ್ತಾನೆ. ಆತನು ನಿಮ್ಮ ಹತ್ರ ಬೇಡುವಂಥದ್ದು ಒಂದೇ, ನೀವು ಯಾವ ತಪ್ಪುಗಳನ್ನು ಮಾಡುವವರಾಗಬೇಡ್ರಿ. ಇನ್ನೊಬ್ಬರು ನಿಮ್ಮ ಮೇಲೆ ಬೆಟ್ಟು ತೋರಿಸಿ ಯಾವುದನ್ನು ಕೂಡ ಇವರು ಆ ಥರ ಈ ಥರ ಅಂತೇಳಿ ಯಾರು ಕೂಡ ಅನ್ನಬಾರ್ದು. ಭಕ್ತಿಯ ಜೀವಿತವನ್ನು ನೀವು ಜೀವಿಸ್ರಿ. ನೀವು ಲೋಕಕ್ಕೆ ಏನಾಗಿದ್ದೀರಿ? ಬೆಳಕಾಗಿದ್ದೀರಿ. ಹಲ್ಲೆಲೂಯಾ. ಬೆಳಕಿನಲ್ಲಿ ಅಲ್ಲಿ ಲೈಟ್ ಕಾಣಿಸ್ತಾ ಇದ್ರೆ ಅಲ್ಲಿ ಏನಾದರೂ ಕಪ್ಪು ಇದೆನಾ? ಲೈಟ್ ಒಳಗಡೆ ಏನಿದೆ ರೀ? ಎಲ್ಲ ಬಿಳಿನೇ ಇದೆ. ಹಲ್ಲೆಲೂಯಾ. ಅದರಂಗೆ ನೀವು ಹೆಂಗಿರಬೇಕು? ಸೂರ್ಯ ಇದ್ದಂಗೆ ಇರಬೇಕು, ಚಂದ್ರ ಆಗಬೇಡ್ರಿ. ಹಲ್ಲೆಲೂಯಾ. ಚಂದ್ರ ಏನಾಗುತ್ತೆ? 15 ದಿನ ಫುಲ್ಲು ಬೆಳಕು, 15 ದಿನ ಫುಲ್ಲು ಕತ್ತು. ಹಲ್ಲೆಲೂಯಾ. ಕಾಣಲಾರ್ದೆ 15 ದಿನ ಏನಾಗ್ಬಿಡುತ್ತೆ? ಚಂದ್ರ ಹೋಗ್ಬಿಡುತ್ತೆ. ನೀವು ಹೆಂಗಿರಬೇಕು? ಸೂರ್ಯನಂತಿರಬೇಕು. ಸೂರ್ಯ ಯಾವಾಗಲೂ ಕೂಡ ಹೆಂಗಿರ್ತಾನೆ? ಪ್ರಕಾಶಮಾನವಾಗಿ ಬೆಳಕಾಗಿಯೇ ಇರ್ತಾನೆ. ಹಲ್ಲೆಲೂಯಾ. ಅದರ ಸಲುವಾಗಿ ಪ್ರಿಯರೇ ಸತ್ಯವೇದ ಹೇಳ್ತಾ ಇದೆ, ದೇವರ ಮಾತನ್ನು ನೀವು ಕೇಳಿದರೆ ನಿಮಗೆ ಆಶೀರ್ವಾದ ಇದೆ. 14 ರೀತಿಯ ಆಶೀರ್ವಾದಗಳು. ಆ 14 ವಾಕ್ಯಗಳಲ್ಲಿ ವಿವಿಧ ರೀತಿಯ ಆಶೀರ್ವಾದಗಳನ್ನು ನಾವು ನೋಡ್ತೀವಿ. ಕುಟುಂಬದಲ್ಲಿ ಆಶೀರ್ವಾದ, ಹೊಲದ ವಿಷಯದಲ್ಲಿ ಆಶೀರ್ವಾದ, ನಿಮ್ಮ ಪುಟ್ಟಿ ಕೊಣವಿಗೆಗಳು, ಮಾಡುವಂಥ ವ್ಯಾಪಾರ ಯಾವುದೇ ಆಗಿರಲಿ. ಹಲ್ಲೆಲೂಯಾ. ನೀನು ಮಾಡುವಂಥದ್ದು ಯಾವುದೇ ಆಗಿರಲಿ, ಬಿಸ್ನೆಸ್, ಅದೆಲ್ಲವನ್ನು ದೇವರು ಏನು ಮಾಡ್ತಾನೆ? ಆಶೀರ್ವಾದ ಮಾಡ್ತಾನೆ, ಆತನಿಗೆ ಒಳಗಾಗಿ ನೀನು ಜೀವಿಸಿದಾಗ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರ ಮಾತನ್ನು ಕೇಳ್ತಾ ಇದೆಯಾ? ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಜೀವಿಸ್ತಾ ಇದೆಯಾ? ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ದೇವರ ಮಾತನ್ನು ಕೇಳುವುದು ಉತ್ತಮವಾಗಿದೆ ಎಂಬುದಾಗಿ. ನೀನು ಯಾವ ರೀತಿಯಾಗಿ ಜೀವಿಸ್ತಾ ಇದೆ? ಒಂದು ಸಾರಿ ನಿನ್ನನ್ನು ನೀನು ಪರೀಕ್ಷೆ ಮಾಡ್ಕೋ ಪ್ರಿಯನೇ, ಸಹೋದರ ಸಹೋದರಿ. ಅಂತ್ಯಕಾಲದಲ್ಲಿ ಅನೇಕವಾದ ಕಾರ್ಯಗಳು ನಡೀತವೆ. ದೇವರ ಭಕ್ತಿ ಮಾರ್ಗವನ್ನು ಬಿಟ್ಟು ಭಕ್ತಿಹೀನತೆಯ ಕಡೆಗೆ ಅನೇಕರು ಹೋಗ್ತಾರೆ.
ಆದರೆ ಭಕ್ತಿಯ ಮಾರ್ಗವನ್ನು ಆರಿಸಿಕೊಂಡಿರ್ತಕ್ಕಂಥ ನೀನಾದರೂ ದೇವರ ಮಾತನ್ನು ಕೇಳ್ತಾ ಇದೀಯಾ? ದೇವರ ವಾಕ್ಯ ಹೇಳ್ತಾ ಇದೆ, ನನ್ನ ಮಾತನ್ನು ಶ್ರದ್ಧೆಯಿಂದ ನೀವು ಕೇಳಿದ್ದೆ, ಆದರೆ ಬೇರೆ ಎಲ್ಲ ಜನಾಂಗಗಳಿಗಿಂತಲೂ, ಭೂಲೋಕದಲ್ಲಿರುವ ಬೇರೆ ಎಲ್ಲ ಜನಾಂಗಗಳಿಗಿಂತಲೂ ನಿಮ್ಮನ್ನ ಉನ್ನತ ಸ್ಥಿತಿಗೆ ನಾನು ತರುವೆನು ಎಂಬುದಾಗಿ. ಹಲ್ಲೆಲೂಯಾ. ದೇವರು ಮಾತು ಕೊಟ್ಟಿದ್ದಾನೆ. ಆತನು ಸುಳ್ಳಾಡುವ ಆತನಲ್ಲ, ಆತನು ಸತ್ಯವಂತನಾದ ದೇವರೇ ಆಗಿದ್ದಾನೆ. ಪ್ರಿಯರೇ, ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ರಿ. ದೇವರೇ, ನಾನು ನಿನ್ನ ಮಾತನ್ನು ಕೇಳಬೇಕಪ್ಪ. ಹೌದು ಸ್ವಾಮಿ, ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ಅವರು ನಿನ್ನ ಮಾತನ್ನು ಕೇಳಿದ್ರು, ಉನ್ನತವಾಗಿ ಆಶೀರ್ವದಿಸಲ್ಪಟ್ರು. ಅಬ್ರಹಾಮನು ನಿನ್ನ ಮಾತನ್ನು ಕೇಳಿದ, ಉನ್ನತವಾಗಿ ಆಶೀರ್ವದಿಸಲ್ಪಟ್ಟ. ಇವತ್ತು ನಿನ್ನ ಜೀವಿತ ಯಾವ ರೀತಿ ಆಗಿದೆ? ನೀನು ಇನ್ನ ಎದ್ದಲು ದೊಡ್ಡಿಯಲ್ಲಿಯೇ ಇದ್ದೀಯಾ? ನಿನ್ನ ಜೀವಿತ ಬದಲಾಗ್ತಾ ಇಲ್ಲ. ಕಾರಣ ಏನು? ಭಕ್ತಿಯ ಜೀವಿತವನ್ನು ಕಟ್ಟಿಕೊಳ್ಳಲಾರದೆ ಇದೆಯಾ? ಯಾವ ಒಂದು ಆತ್ಮವನ್ನಾದರೂ ದೇವರ ಕಡೆಗೆ ನಡೆಸಲಾರದೆ ಇದ್ದೀಯಾ? ಕಾರಣ ಏನು? ನೀನು ಬೆಳಗ್ತಾ ಇಲ್ಲ, ಇನ್ನೂ ಬೆಂಕಿ ಉರಿತಾ ಇಲ್ಲ. ನಿನ್ನ ಜೀವಿತದಲ್ಲಿ ಅಭಿಷೇಕ ಎನ್ನುವಂಥದ್ದು ನಿಂತು ಹೋಗಿದೆ ಏನೋ? ಪ್ರಿಯನೇ ಪ್ರಿಯಳೆ, ಒಂದ್ಸಾರಿ ಆಲೋಚನೆ ಮಾಡು. ದೇವ್ರ ಮಾತನ್ನು ಕೇಳ್ತಾ ಇದೆಯಾ? ನಿನ್ನ ಕುಟುಂಬವನ್ನು ಪರಿಪೂರ್ಣವಾಗಿ ರಕ್ಷಣೆ ಮಾರ್ಗದಲ್ಲಿ ನಡೆಸಿದೀಯಾ? ಎಲ್ಲ ಕುಟುಂಬದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಪ್ರಾರ್ಥನೆಯಲ್ಲಿ ಅಟೆಂಡ್ ಆಗ್ತಾರಾ? ಒಂದ್ಸಾರಿ ಆಲೋಚನೆ ಮಾಡು. ದೇವರು ನೋಡ್ತಾನೆ. ಎಲ್ಲಿವರೆಗೂ ನೋಡ್ತಾನೆ? ಆ ಒಂದು ಸಮಯ ಇದೆ, ಅಲ್ಲಿವರೆಗೂ ನೋಡ್ತಾನೆ. ಆಮೇಲೆ ನೀನು ಎಷ್ಟು ಗೋಗರಿದ್ರು, ಬೇಡಿದ್ರು ಕೂಡ ಆ ಸಮಯದಲ್ಲಿ ರಕ್ಷಣೆ ಸಿಗಲಾರದೆ ಹೋಗ್ಬೋದೇನೋ? ಒಂದ್ಸಾರಿ ಆಲೋಚನೆ ಮಾಡು ಪ್ರಿಯರೇ. ದೇವರು ವಾಕ್ಯ ಹೇಳ್ತಾ ಇದೆ, ನನ್ನ ಮಾತನ್ನು ಕೇಳಿರಿ, ನನಗೆ ವಿಧೇಯತೆಯನ್ನು ತೋರಿಸಿರಿ. ಯೇಸು ಸ್ವಾಮಿಯವರು ಹೇಳಿರುವಂಥ ಮಾತು. ಹಾಗನ್ನ ಬೇಡಮ್ಮ, ದೇವರ ಮಾತನ್ನು ಅನುಸರಿಸಿ ಕೇಳಿ ಅದರ ಪ್ರಕಾರವಾಗಿ ನಡೆಯುವವರೇ ಧನ್ಯರು. ಈ ಲೋಕದ ಕಾರ್ಯಗಳನ್ನು ಮಾಡಿದಂಥವರಲ್ಲ, ಈ ಲೋಕದಲ್ಲಿ ಒಳ್ಳೆ ಒಳ್ಳೆ ಹೆಸರುಗಳನ್ನು ಪ್ರಸಿದ್ಧಿ ಪಡೆದಂಥ ವ್ಯಕ್ತಿಗಳಲ್ಲ. ಧನ್ಯರು ಒಬ್ಬರೇ ಒಬ್ಬರು ಪ್ರಿಯರೇ, ಅದು ದೇವರ ಮಕ್ಕಳು. ದೇವರ ಮಾತನ್ನು ಕೇಳಿ ಅದರ ಪ್ರಕಾರವಾಗಿ ನಡೆಯುವಂಥವರಾಗಿದ್ದಾರೆ. ಇವತ್ತಿನ ಜೀವಿತ ಯಾವ ರೀತಿಯಾಗಿದೆ? ಒಂದ್ಸಾರಿ ಆಲೋಚನೆ ಮಾಡು. ಭಯಪಡಬೇಡ. ಒಂದು ವೇಳೆ ತಪ್ಪಿದರೆ ದೇವರೇ ನನ್ನ ಕ್ಷಮಿಸಯ್ಯ ಎಂಬುದಾಗಿ ನೀನು ಕೇಳುವುದಾದರೆ, ಆತನು ಕ್ಷಮಾಗುಣವುಳ್ಳ ದೇವರು, ಕ್ಷಮಿಸುವಂಥ ದೇವರು. ಆತನು ನಿತ್ಯವೂ ಕೂಡ ಕೋಪಿಸುವ ಆತನಲ್ಲ. ಒಂದ್ಸಾರಿ ನೀನು ಆತನಲ್ಲಿ ಕ್ಷಮಾಪಣೆ ಕೇಳಿದರೆ ಖಂಡಿತವಾಗಿ ಪಶ್ಚಾತ್ತಾಪ ಹೃದಯ ಉಳ್ಳವನಾಗಿ ನೀನು ಜೀವಿಸುವುದೇ ಆದರೆ ದೇವರು ನಿನ್ನನ್ನು ಕ್ಷಮಿಸ್ತಾನೆ. ಹಾಲೆಲೂಯ. ಸ್ತೋತ್ರ ಸ್ವಾಮಿ. ಪರಿಶುದ್ಧನಾದ ದೇವರೇ, ಪರಲೋಕದ ತಂದೆ, ಹೌದು ಸ್ವಾಮಿ, ನನಗೂ ನಮ್ಮೆಲ್ಲರ ಸಂಗಡಲ್ಲೂ ಕೂಡ ಸ್ವಾಮಿ ನೀನು ಮಾತನಾಡಿದ ಅದಕ್ಕಾಗಿ ಸ್ತೋತ್ರ. ವಾಕ್ಯ ಕೇಳಿದ್ದಾರೆ ಸ್ವಾಮಿ, ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡಲಿ ಸ್ವಾಮಿ. ಇವ್ರು ಯಾರು ಕೂಡ ಸ್ವಾಮಿ ನಿನ್ನ ಮಾತಿಗೆ ಅವಿಧೇಯತೆಯನ್ನು ತೋರಿಸಲಾರದ ಹಾಗೆ, ನಿನ್ನ ಮಾತಿಗೆ ಕಿವಿಗೊಟ್ಟು ಅದರ ಪ್ರಕಾರವಾಗಿ ನಡೆಯುವಂತೆ ಇವರ ಮನಸ್ಸುಗಳನ್ನು, ಆತ್ಮಗಳನ್ನು ಮಾರ್ಪಡಿಸಯ್ಯ. ಎಲ್ಲ ರೀತಿಯಿಂದಲೂ ಸೌಖ್ಯತೆ ಕೊಡು ಸ್ವಾಮಿ. ಇವರಲ್ಲಿ ಯಾರು ಕೂಡ ತಪ್ಪಿ ಹೋಗಬಾರ್ದಪ್ಪ. ಎಲ್ಲರೂ ಸ್ವಾಮಿ ನಿತ್ಯ ರಾಜ್ಯದಲ್ಲಿ ಪ್ರವೇಶ ಮಾಡುವಂಥ ಸ್ಥಿತಿ ಉಂಟಾಗಲಿ, ಸಂಪೂರ್ಣವಾದ ಸಮಾಧಾನ ಉಂಟಾಗಲಿ. ಪ್ರಾರ್ಥನೆಗೋಸ್ಕರವಾಗಿ ಸ್ಥಳಾವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಹನುಮಂತಮ್ಮವರು, ಅವರ ಕುಮಾರ ಬಸವರಾಜ್, ಅವರ ಸೊಸೆ ಕರ್ತನೆ ಜಯಮ್ಮ ಅವ್ರನ್ನ, ಅವ್ರ ಮೊಮ್ಮಕ್ಕಳನ್ನ ಎಲ್ಲರೂ ನಿನ್ನ ಹಸ್ತಕ್ಕೊಪ್ಪಿಸ್ಕೊಡ್ತಾ ಇದ್ದೀನಿ. ಕುಟುಂಬಕ್ಕೆ ಶುಭ ಉಂಟಾಗಲಿ. ಬಂದಿರತಕ್ಕಂಥವ್ರು ಎಲ್ಲರನ್ನ, ಅವರ ಕುಟುಂಬಗಳನ್ನು ಕೂಡ ನೀನು ಆಶೀರ್ವದಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದೆಲ್ಲ ಯೇಸು ನಾಮದಲ್ಲಿ ಹೊಂದಿದ್ದೇವೆ ಪರಮ ತಂದೆ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದಿರೋ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯತೆ ನಡೆಸೋಕೆ, ಅಲಂಕರಿಸೋಕೆ, ಕೂಡಿ ಬಂದಿರತಕ್ಕಂಥ ದೇವರ ಸಂಘದಲ್ಲಿ, ಸಕಲ ಸದ್ಭಕ್ತರ ಸಂಘದಲ್ಲಿ, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರ ಸಂಘದಲ್ಲಿ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರ. ಆಮೀನ್, ಆಮೀನ್. ಒಳ್ಳೆ ಸಮಯದಲ್ಲಿ